ಇಲ್ಲಿ ಸಾಂಬಾರ ಪದಾರ್ಥಗಳನ್ನ ಯಥೇಚ್ಛವಾಗಿ ಬೆಳಿತಾರ. ಅದ ಕಾರಣಕ್ಕೆ ಪೋರ್ಚುಗೀಸರು ಮತ್ತು ಅರಬ್ಬರು ವಿದೇಶಿಗರು ಇಲ್ಲಿ ವ್ಯಾಪಾರಕ್ಕಂತ ಬರ್ತಿದ್ರು. ಸೊ ಇದನ್ನ ಒಂದ್ ಪಕ್ಕಕ್ಕೆ ಇಡೋಣ. ರಬ್ಬರ್ ತೋಟದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾನು ನಿಮಗೆ ನೀಡ್ತೀನಿ. ಸಸಿ ಹಂಗಸ್ತಾರ, ಅದನ್ನ ಹೆಂಗ್ ಬೆಳೆಸ್ತಾರ, ಮತ್ತು ಅದು ಎಷ್ಟು ದಿವ್ಸಕ್ಕ ಎಷ್ಟು ವರ್ಷದ ನಂತರ ರಬ್ಬರ್ ಕೊಡ್ತೈತಿ. ಸೊ ಅದನ್ನೆಲ್ಲದನ್ನ ಈ ವಿಡಿಯೋದಾಗ ಹೇಳ್ತೀನಿ ಅಂತ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ನಮಸ್ಕಾರ ರೀ ಎಲ್ಲ ಮಸ್ತ್ ಮಂದಿಗೆ, ಹೆಂಗದ್ರಿ ಎಲ್ಲಾರು? ನಾನಂತೂ ಮಸ್ತ್ ಆಗಿದ್ದೀನಿ. ನೀವು ಕೇಳಿರ್ಬೋದು ಕೇರಳ ಅಂದ್ರ ಕಮರ್ಷಿಯಲ್ ಏರಿಯಾ ಅಂತಂದು. ಇಟ್ಸ್ ವೆರಿ ಕಮರ್ಷಿಯಲ್ ಏರಿಯಾ. ಯಾಕಂದ್ರೆ ಇಲ್ಲಿ ಜಾಸ್ತಿ ಆಹಾರ ಪದಾರ್ಥಗಳನ್ನ ಬೆಳೆಯಂಗಿಲ್ಲ. ಇಲ್ಲಿ ಜಾಸ್ತಿ ಏನಿದ್ರು ಬರೀ ವಾಣಿಜ್ಯ ಬೆಳೆಗಳನ್ನ ಬೆಳಿತಾರ. ಸೊ ಅದ್ರೊಳಗ ಎಸ್ಪೆಷಲಿ ರಬ್ಬರ್, ಟೀ ಪ್ಲಾಂಟೇಶನ್ ಅಂಡ್ ಕಾಫಿ ಪ್ಲಾಂಟೇಶನ್, ಬೇರೆ ಬೇರೆ ರೀತಿಯಾದಂತ ಕಮರ್ಷಿಯಲ್ ಬೆಳೆಗಳನ್ನ ಬೆಳಿತಾರ. ಸೊ ಇವರಿಗೆ ತರಕಾರಿಗಳು ಮತ್ತೆ ಆಹಾರ ಪದಾರ್ಥಗಳನ್ನೆಲ್ಲ ಬೇರೆ ರಾಜ್ಯದಿಂದ, ಅದರಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಿಂದ ಮತ್ತು ತಮಿಳುನಾಡಿಂದ ತರಿಸ್ಕೊಂಡು ಸೊ ಇಲ್ಲಿರುವಂತ ವಾಣಿಜ್ಯ ಬೆಳೆಗಳನ್ನ ಬೇರೆ ಕಡೆ ರಫ್ತು ಮಾಡ್ತಾರ. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ರಲ್ಲ, ನಾವ್ ಇವಾಗ ಕೇರಳದಲ್ಲಿರೋ ಒಂದು ರಬ್ಬರ್ ತೋಟದಲ್ಲಿ ಇದೀವಿ. ಸೊ ಕೇರಳ ಎದಕ್ ಫೇಮಸ್ ಅಂದ್ರ ಇಲ್ಲಿರೋ ರಬ್ಬರ್ಗೆ ಮತ್ತು ಇಲ್ಲಿ ಬೆಳೆಯುವಂತ ಕಮರ್ಷಿಯಲ್ ಬೆಳೆಗಳಿಗೆ ಫೇಮಸ್. ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈ ರಬ್ಬರ್ ತೋಟ ಸುಮಾರು 18ರಿಂದ 19 ವರ್ಷದ ರಬ್ಬರ್ ತೋಟ ಇದೆ ಅಂತೆ. ಸೊ ಇದನ್ನ ಸಾಮಾನ್ಯವಾಗಿ ನಾವು ಸಸಿ ಹಚ್ಚಿದ ಸುಮಾರು 7ರಿಂದ 8 ವರ್ಷ ಆದ್ಮೇಲೆ ನಮ್ಗೆ ಇದು ಮೊದಲನೇ ಫಸಲನ್ನ ನೀಡ್ತೈತಂತ. ಅದಾದ್ಮೇಲೆ ಕಾಮನ್ ಆಗಿ ನೀವು ಯಾವ ರೀತಿಯಾಗಿ ರಬ್ಬರ್ನ ಅದು ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ತೈತಿ. ಅವರು ಇದನ್ನ ಸ್ಟೋರ್ ಯಾವಾಗ ಮಾಡ್ಕೊಂತಾರಂದ್ರೆ 2 ದಿನ 3 ದಿನ ಆದ್ಮೇಲೆ ಅದನ್ನ ತಕೊಂತಾರಂತೆ. ಅದನ್ನ ತಗೊಳಕ್ಕಿಂತ ಮುಂಚೆ ಕೆಲವೊಂದಿಷ್ಟು ನಿಮ್ಗೆ ಟೆಕ್ನಿಕ್ಸ್ ಹೇಳ್ತೀನಿ, ಯಾವ ರೀತಿಯಾಗಿ ರಬ್ಬರ್ನ ತಕೊಂತಾರೆ ಅಂತಂದ. ಬನ್ನಿ ತೋರಿಸ್ತೀನಂತೆ. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ರಲ್ಲ ಒಳಗಡೆ ಬೆಳ್ಳ ಕಾಣ್ತಿದೆಲ್ಲ, ಅದೇ ರಬ್ಬರ್. ರಬ್ಬರ್ ಉತ್ಪಾದನೆ ಮತ್ತು ರಬ್ಬರ್ ಬೆಳೆಯಲ್ಲಿ ಭಾರತದಲ್ಲಿ ಕೇರಳ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ. ಸ್ಟೋರೇಜ್ ಆಗಕ್ಕ ಬಟ್ಲು ತರ ಒಂದು ಪ್ಲಾಸ್ಟಿಕ್ ನ ಕಟ್ಟಿರ್ತಾರ. ಸೊ ಇಲ್ಲಿ ಕಟ್ ಮಾಡಿದ್ಮೇಲೆ ಇಲ್ಲಿರುವಂತ ರಬ್ಬರ್ ಎಲ್ಲ ಹರಿದು ಬಂದು ಸೊ ಈ ರೀತಿಯಾಗಿ ಒಂದು ನಲ್ಲಿಯನ್ನ ಫಿಕ್ಸ್ ಮಾಡಿರ್ತಾರ ಅವರು. ಆ ನಲ್ಲಿ ಮೂಲಕ ಆ ರಬ್ಬರ್ ಹೋಗಿ ಅದ್ರೊಳಗ ಕೂಡ್ಸಿರ್ತೈತಿ. ಈ ತೋಟದಾಗ ಬೆಳೆದಿರುವಂತ ಎಲ್ಲಾ ರಬ್ಬರ್ ಅನ್ನ ಒಂದ್ ಕಡೆ ಕೂಡಿಸಿ ಅದನ್ನ ಕಬ್ಬಿನ ಹಾಲ್ ಮಾಡ್ತಾರಲ್ಲ, ಆ ಮಿಷಿನ್ ನೋಡಿರ್ಬೇಕು. ಸೊ ಸೇಮ್ ಅದ ತರನ ಇರ್ತೈತಿ. ಅದ್ರೊಳಗ ಅದನ್ನ ಹಾಕಟ ಕಬ್ಬನ್ನ ಯಾವ ರೀತಿಯಾಗಿ ಹಿಂಡ್ತಾರಲ್ಲ, ಸೊ ಇದನ್ನು ಆ ರೀತಿಯಾಗಿ ಹಿಂಡ್ತಾರ. ಇದ್ರಲ್ಲಿರೋ ವಾಟರ್ ಕಂಟೆಂಟ್ ಅಂದ್ರ ನೀರಿನ ಅಂಶ ನಾವ್ ಹಿಂಡಿದಾಗ ಹೊರಗೆ ಬರ್ತೈತಿ. ಅವಾಗ ಪ್ಯೂರ್ ರಬ್ಬರ್ ಸಿಗ್ತೈತಿ. ಅದನ್ನೊಂದ್ ಕಡೆ ಅವರು ಸ್ಟೋರೇಜ್ ಮಾಡಿ ಒಂದ್ ಕಡೆ ಇಟ್ಕೊಂಡು ಅದನ್ನ ತಗೊಂಡೋಗಿ ಫ್ಯಾಕ್ಟ್ರಿ ಕೊಡ್ತಾರ. ಸೊ ಅಲ್ಲಿ ಹೋದ್ಮೇಲೆ ನಮ್ಗೇನ್ ರಬ್ಬರ್ ಇಂದ ಏನ್ ತಯಾರಾಗ್ತಾರೋ ವಸ್ತುಗಳು, ಆ ವಸ್ತುಗಳು ತಯಾರಾಗ್ತಾವ. ಈ ಎಕ್ಸಾಂಪಲ್ ಹೇಳ್ಬೇಕಂದ್ರ ಸಣ್ಣರಿದ್ದಾಗ ಪೆನ್ಸಿಲ್ ತಗೊಂಡು ಬುಕ್ ಮ್ಯಾಗ ಬರ್ದು ರಬ್ಬರ್ ತಂದು ಅಳಿಸ್ತೀವಲ್ಲ, ಅದ ರಬ್ಬರ್ ಈ ಗಿಡದಿಂದ ತಯಾರಾಗ್ತೈತಿ ನೋಡ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದ್ರೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಮುಂದಿನ ವಿಡಿಯೋ ಸಿಗ್ತೇನೆ ಅಂತ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ.